ಹಾಯ್ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ಚಿಕನ್ ಗ್ರೇವಿ ಮಾಡ್ತಿದ್ದಾರೆ. ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಚಿಕನ್ ಗ್ರೇವಿ ಹೆಂಗ್ ಮಾಡೋದು ನೋಡೋಣ. ಇವಾಗ ಹಾಫ್ ಕೆಜಿ ಚಿಕನ್ ತಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಾಂಬಾರ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಕ್ಕೆ ಖಾರ ಪುಡಿ 1 ಸ್ಪೂನು, ಗರಂ ಮಸಾಲ 1/2 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಅರಸಿನ ಪುಡಿ 1/4 ಸ್ಪೂನು. ಇದು ಆಚಿ ಚಿಕನ್ ಮಸಾಲ ನಾವು ಯೂಸ್ ಮಾಡ್ತೀವಿ. ಆಚಿ ಚಿಕನ್ ಮಸಾಲ 1-2 ಸ್ಪೂನ್ ಎತ್ತಿ ಇಟ್ಕೊಂಡಿದ್ದೀನಿ. ಪೆಪ್ಪರ್ ಸ್ವಲ್ಪ ಹಾಕ್ಬೇಕು. ಇದು ಗೋಡಂಬಿ 6 ಗೋಡಂಬಿ ಹಾಕಿ ನೆನೆಸಿ ರುಬ್ಬಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2-3 ಟೀ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಇವಾಗ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಪೇಸ್ಟ್ ಹಾಕೊಂತಾ ಇದ್ದೀನಿ. ರುಬ್ಬಿಟ್ಟಿರೋದು ಪೇಸ್ಟ್ ಮಾಡಿಟ್ಟಿದ್ದೀನಿ ನಾನು. ಸ್ವಲ್ಪ ಹೊತ್ತು ಇದೆ, ಸ್ವಲ್ಪ ಡ್ರೈ ಇದಾದ್ಮೇಲೆ ಇವಾಗ ಚಿಕನ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಈಸಿಯಾಗಿ ಮಾಡ್ಬೋದು. ಅಷ್ಟೊಂದು ಏನೋ ಮಸಾಲೆ ಗಿಸಾಲ ಏನು ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಸಿಂಪಲ್ಲಾಗೆ ಮಾಡ್ಬೋದು, ಅಂದರೆ ಈಸಿಯಾಗಿ ಮಾಡ್ಕೊಬೋದು. ಚಪಾತಿಗೆ ಒಂದು ಸ್ವಲ್ಪ ಏನಾದರೂ ಇಡ್ಲಿ ದೋಸೆ ಸ್ವಲ್ಪ ಗ್ರೇವಿ ಥರ ಬೇಕಾದರೆ ಯೂಸ್ ಮಾಡ್ಕೊಬೋದು. ಇವಾಗ ಇದು ಸ್ವಲ್ಪ ಇದಾಗಿದೆ. ಇವಾಗ ಸ್ವಲ್ಪ ಅರಿಶಿನ ಪುಡಿ, ಇದು ತೆಗೆದಿಟ್ಟಿರುವಂಥ ಎಲ್ಲನೂ ಹಾಕ್ತಾಯಿದ್ದೀನಿ. ನಾವು ಯಾವಾಗಲೂ ಇದೇ ಥರನೇ ಜಾಸ್ತಿ ಮನೆಯಲ್ಲಿ ಬೇಗ ಬೇಗ ಆಗುತ್ತೆ ಅಂತ ಬೇಗ ಮಾಡ್ತಿದ್ದೀವಲ್ಲ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಷ್ಟೇ. ಓಕೆ, ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 10-15 ನಿಮಿಷ ಬೇಯಬೇಕಾಗುತ್ತೆ. ರುಚಿಗೆ ತಕ್ಕದಂಗೆ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಇದನ್ನ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಬಿಟ್ಟು ಓಪನ್ ಮಾಡಿಬಿಡೋಣ ಹೆಂಗಾಗಿದೆ ಗ್ರೇವಿ ಅಂತ. ಇವಾಗ ಒಂದು 5 ನಿಮಿಷ ಬೆಂದಿದೆ ಚಿಕನ್ನು. ಇವಾಗ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಅದು ತೆಗೆದಿಟ್ಟಿದ್ದೀವಲ್ಲ, ಇದೊಂದು 5-10 ನಿಮಿಷ ಬೆಂದ ಮೇಲೆ ಹಾಕ್ಕೊಬೇಕು. ಅದಕ್ಕೆ ಸಪ್ರೇಟ್ ಎತ್ತಿಟ್ಟಿದೆ. ಇವಾಗ ಹಾಕ್ಕೊಳ್ಳೋಣ. ಹಾಕಿದ್ದೀನಿ, ಒಂದು 10 ನಿಮಿಷ ಬೇಯಲಿ. ಓಪನ್ ಮಾಡಿ ನೋಡೋಣ. ಇದು 10 ನಿಮಿಷ ಆಗಿದೆ, ಓಪನ್ ಮಾಡಿ ನೋಡೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಆಗಿದೆ. ಇವಾಗ ನಾನು ರುಬ್ಬಿಟ್ಟಿರುವಂಥ ಗೋಡಂಬಿನ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಗೋಡಂಬಿ ಹಾಕಿದ್ರೆ ಥಿಕ್ನೆಸ್ ಬರುತ್ತೆ, ಟೇಸ್ಟ್ ಬರುತ್ತೆ. ಇದೇ ಟೇಸ್ಟ್ ಇದೆ ಆಲ್ರೆಡಿ. ಇದನ್ನು ಟೇಸ್ಟ್ ಕೊಡುತ್ತೆ. ಗ್ರೇವಿ ಥಿಕ್ನೆಸ್ ಇರುತ್ತೆ ನೋಡಿ. ಇನ್ನೇನು ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಒಂಚೂರು. ಓಕೆ, ನೋಡಿ ಎಷ್ಟು ಗ್ರೇವಿ ಥಿಕ್ ಆಗ್ಬಿಡುತ್ತೆ ಅಂತ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ಒಂಚೂರು ಕೊತ್ತಂಬರಿ ಸೊಪ್ಪು ಮೇಲೆ ಓಕೆ. ಇವಾಗ ಆಯ್ತು, ಗ್ರೇವಿ, ಚಿಕನ್ ಗ್ರೇವಿ ರೆಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಸಖತ್ತಾಗಿದೆ. ಚಿಕನ್ ಗ್ರೇವಿ ರೆಡಿ ಆಗಿದೆ. ನಮ್ಮ ಮನೇಲಂತೂ ಚಿಕನ್ ಗ್ರೇವಿ ರೆಡಿ ಆಗೋಯ್ತು. ತುಂಬಾ ಈಸಿ ಇದೆ ಮೆಥಡು. ಬ್ಯಾಚುಲರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ ನೀವು ಕೂಡ ಮನೆಯಲ್ಲಿ, ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಚಿಕನ್ ಗ್ರೇವಿ ರೆಡಿ ಆಗಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದನ್ನು ಚಪಾತಿ ಜೊತೆ, ಅನ್ನದ ಜೊತೆ ಎಲ್ಲದರಲ್ಲೂ ತಿನ್ಬೋದು.
ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡಿ, ಸೊ ದಟ್ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ಸ್ ತೋರಿಸುತ್ತೆ. ಥ್ಯಾಂಕ್ ಯು, ಬಾಯ್.